ಮ್ಯಾಚ್ ಹಾಳು ಮಾಡ್ಬಿಡುವ. 3 balls 6 runs ಕಣೋ, ಪ್ಲೀಸ್ ಕಣೋ. ಲೋ ಮಗ, ಏನೋ ಬೌಲಿಂಗ್ ಮಾಡಿದೆ, ಬಾಲ್ ಏನ್ ಹಂಗ್ ಸ್ವಿಂಗ್ ಆಯ್ತು. ಸೂಪರ್ ಮಗ. ಲೇ ಹೋಗ್ಲಿ, ಒಂದ್ ಸಿಂಗಲ್ ಆದ್ರೂ ತಗೊಳ್ಳೋ. ಏಯ್ ಡಿಫೆನ್ಸ್ ಯಾಕೆ ಆಡ್ತೀಯಾ? ನೋಡಾಡೋ, ಶಾರ್ಟ್ ಆಡೋ. ಇವನು ಅಜ್ಜಿ. ಏಯ್ ನಿನಗೆ ಕೈ ಮುಗಿತೀನೋ, 5,000 ಬೆಟ್ಟು ಕಣೋ. ದಿಸ್ ಇಸ್ ಯುವರ್ ಚಾನ್ಸ್ ಮ್ಯಾನ್. ಏಯ್ ಒಂದೇ ಬಾಲ್ ಕಣೋ, 6 ಹೊಡಿಯೋ. ಸತ್ತ ಕಣ ನನ್ನ ಕೈಯಲ್ಲಿ. 5,000 ಮುಂಡ ಮೋಚ್ತು. ಇಲ್ಲವೇ ನನ್ನ ಮನೆ. ಅನದರ್ ಬೋರಿಂಗ್ ಡೇ ಇನ್ ದ ಲೈಫ್ ಆಫ್ ನಕ್ಷತ್ರ. ಅಷ್ಟಕ್ಕೂ ಲೈಫಲ್ಲಿ ಪ್ರತಿದಿನನೂ ಕಲರ್ಫುಲ್ ಆಗಿ ಇರಬೇಕು ಅನ್ಕೊಳ್ಳೋದು ನನ್ನ ಹುಚ್ಚತನನೇ. ಆದರೆ ಇವತ್ತೊಂದು ವಾಚ್ ಸಿಕ್ತು. ಅದು ಯಾರ್ದು ಅಂತ ಗೊತ್ತಿಲ್ಲ, ಯಾರಿಗೆ ಕೊಡಬೇಕು ಅಂತನೂ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನೇ ತಂದಿಟ್ಕೊಂಡೆ. ಹೇ, ಹಾಗಂತ ನಾನೇನು ಕಳ್ಳಿ ಅಲ್ಲ. ಅದು ಯಾರ್ದು ಅಂತ ತಿಳ್ಕೊಂಡು ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಆದರೆ ಇದು ನನಗೆ ಯಾಕೆ ಸಿಕ್ತು? Does it have any purpose? I believe in destiny. ನನಗಿದ್ರಿಂದ ಒಳ್ಳೇದೇ ಆಗ್ಬೋದೇನೋ, ನೋಡೋಣ. ಇವತ್ತಿಗೆ ಇಷ್ಟೇ. ಇವತ್ತು ನಾನು ಗ್ಯಾರಂಟಿ ಔಟ್ ಆಗಲ್ಲ ಕಣ. ಸರಿಯಾಗಿ ಹಾಕು. ಫಸ್ಟ್ ನೀನು ಆಡೋ ಕರೆಕ್ಟಾಗಿ. ನೆಕ್ಸ್ಟ್ ಬಾಲ್ 6. ನಿಧಾನ ಕೊಡಿಯೋ, ಹೊರಗಡೆ ಹೋಗುತ್ತೆ. ಹಲೋ ಮೇಡಮ್. ಆಯ್ತು ಹಾಕೋ. ಬಾ. ನಿಂದೇ ಲೋಕದಲ್ಲಿ ಇರ್ತೀಯಾ? ಸರಿ ಬಾಲ್ ಕೊಡು. ಸ್ವಲ್ಪ ನಮ್ಮನ್ನ ಈ ಲೋಕದ ಕಡೆಗೂ ನೋಡಿ. ಇವಾಗ ನೀನು ಔಟ್ ಮಾಡ್ತೀನಿ ನೋಡು ಮಗ. ಏಯ್ ಸರಿಯಾಗಿ ಆಡೋ. ಆಯ್ತಾಯ್ತು ಆಡು. ಯಾವ ಬುಕ್ ಇದು? ಓ ಇದಾ? ಇದ್ರಲ್ಲಿ ಲವ್ ಸ್ಟೋರೀಸು ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ, ಅದಕ್ಕೆ ಬೋರ್ ಆಗಿ ನಿಲ್ಸ್ಬಿಟ್ಟೆ. ಈ ಬಾಲ್ ಔಟ್ ಆಗ್ತೇ ನೋಡು. ಏಯ್ ನೀನ್ ಆರಾಮಾಗಿ ಓದು. ನಾನ್ ನನ್ ಬಗ್ಗೆ ಹೇಳಿದ್ದು. ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಲವ್ ಥೀಮ್ ನಾವೆಲ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತಲ್ವಾ? ಸರಿ ಬಿಡು, ಓದ್ಕೋ. ನೋಡ್ಕೋ. ಹೇ ಹಾಯ್. ಹಾಯ್.
I want everyone to complete the code without any errors. Analyze it and understand the logic. ಯಾರಾದ್ರೂ ಮಾಡ್ಲಿಲ್ಲ ಅಂದ್ರೆ ಇಂಟರ್ನಲ್ಸ್ ಅಲ್ಲಿ 0 ಹಾಕ್ತೀನಿ. ಅರ್ಥ ಆಯ್ತಾ? Yes, sir. Yes, sir. Do it. Hurry up. ಲೇ ಪೃಥ್ವಿ. Silence. ಲೇ ಪೃಥ್ವಿ, ಎದ್ದು ಹೋಗೋಣ ಬಾರೋ. ನನಗೆ ಬೋರ್ ಹೊಡಿತಿದೆ. ಯಾವಾಗ್ಲೂ ಇದ್ದಿದ್ದೆ ಕಣೋ ಇದು. ಏ ಹೋಗೋ, ನನಗ್ ಮೂಡಿಲ್ಲ. ಉಚ್ಚೆ ಹೊಯ್ಯೋಕ್ಕೂ ಒಟ್ಟಿಗೆ ಹೋಗ್ತೀವಲ್ವೇನೋ. ನೀನಿಲ್ದೆ ಯಾವಾಗಾದ್ರೂ ಬಂಕ್ ಹೊಡ್ತಿದ್ದೀನಾ? ಪ್ಲೀಸ್ ಕಣೋ ಬಾರೋ. ಕೋಡ್ ಬರೀದೇ ಇದ್ರೆ ಆಬ್ಸೆಂಟ್ ಹಾಕ್ತೀನಿ ಅಂದ್ರಲ್ಲ, ಅದಕ್ಕೇನ್ ಮಾಡೋದು? ಲಾಸ್ಟ್ 10 ಮಿನಿಟ್ಸಲ್ಲಿ ಗೂಗಲ್ ನೋಡಿ ಬರೋದ್ರಾಯ್ತು. ಬಾರಲಿ ಬಾ. ನನ್ನ ಮಗನೇ, ಇವನ್ ಯಾವತ್ತೂ ಒಂದಿನ ಸರಿಯಾಗಿ ತಗ್ಲಾಗ್ತಾನೆ. ಏ ಬೇಗ ಬಾರೋ, ಸಿಕ್ಕಾಕೊಂಡ್ರೆ ಹೊಡಿತಾನೋ. Good, good. Okay, show me. Nice. Very good. ನಿಂದು? C++ಗಿಂತ ಪೈಥಾನ್ ಸರಿ. ಯಾಕಂದ್ರೆ ಆ ಸಿಂಟ್ಯಾಕ್ಸಸ್ ಎಲ್ಲ ಈಸಿಯಾಗಿರುತ್ತೆ, ಈಸಿಯಾಗಿ ಮಾಡಬಹುದು. Listen everyone, 5 minutes more. Try to complete your code as soon as possible. Okay? 5 minutes ಏನಾ? ಸತ್ಯ ಕಣೋ. ಏಯ್, ಆಗ್ಲೇ ಹೇಳ್ದೆ ತಾನೆ ಬೇಡ ಅಂತ. ಏನೋ ವರ್ಲ್ಡ್ ಟೂರಿಗೆ ಕರ್ಕೊಂಡು ಹೋಗೋ ಥರ ಕರ್ಕೊಂಡು ಹೋದೆ. ಇವಾಗ ನೋಡು 5 ಮಿನಿಟ್ಸಲ್ಲಿ ಬರ್ತೀನಿ ಅಂತಿದ್ದಾರೆ. ಇನ್ನು 5 ನಿಮಿಷ ಇದೆಯಲ್ಲೋ, ಅಷ್ಟಲ್ಲಿ ಕಂಪ್ಲೀಟ್ ಮಾಡೋಣ. ಅದೇಗೋ ಸಾಧ್ಯ? ಮೊದ್ಲೇ ಕಂಪ್ಲೀಟ್ ಮಾಡಿ ಬಂದ್ಬಿಟ್ಟಿದ್ಯಾ ದ್ರೋಹಿ. ನಿನ್ಮೇಲೆ ಆಣೆ ಕಣೋ, ನನ್ನ ಕಂಪ್ಯೂಟರ್ನ ಮುಟ್ಟು ಇಲ್ಲ ಗೊತ್ತಾ? ಏಯ್, ಅದ್ ಹೇಗೋ ಸಾಧ್ಯ? ನಿನ್ ಫುಲ್ ಇದೆ, ನನ್ ಖಾಲಿ ಇದೆ. ಅದೇ ನನಗೂ ಅರ್ಥ ಆಗ್ತಿಲ್ವೋ. Okay guys, I will check the remaining ones in the next lab. Just save the codes, shut down the systems and leave the room. ಅಬ್ಬಾ ದೇವ್ರೆ, ಸೇಫು. ಮೊದಲು ಈ ರೂಮಿಂದ ಎಸ್ಕೇಪ್ ಆಗ್ಬೇಕು. ಓಕೆ ಸ್ಟೂಡೆಂಟ್ಸ್, ಬೋರ್ ಆಗ್ತಿದ್ಯಾ? ನಿಮ್ ಮೂಡ್ನ ಸ್ವಲ್ಪ ಸ್ಪೈಸಪ್ ಮಾಡೋಣ. ನನಗೂ ಒಂಥರ ಚೆನ್ನಾಗಿರುತ್ತೆ. ನಾನ್ ಕೆಲವು ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕು. ಓಕೆ? ರೆಡಿನಾ? ಪಲ್ಲವಿ, ಟೆಲ್ ಮಿ ಅಬೌಟ್ ಡಾಟಾ ಲಿಂಕ್ ಲೇಯರ್. Data link layer is the second layer of OSI model. Some of the main functions of this layer are framing, error detection and correction, flow control and access control. Good. Sit down. Next, Kumar, stand up. List the layers of OSM model. Physical layer, data link layer, network layer and ಅರ್ಧ ಹೇಳಿದ್ರೆ ಸಾಕಾಗತ್ತಾ? ಮಿಕ್ಕಿದ್ದರ್ಧ ಯಾರು ಹೇಳ್ತಾರೆ? ಒಂದ್ ಕೆಲ್ಸ ಮಾಡು, ಎಕ್ಸಾಮ್ ಅಲ್ಲೂ ಕೂಡ ಅರ್ಧನೇ ಬರಿ, ಅರ್ಧ ಮಾರ್ಕ್ಸೇ ಕೊಡ್ತೀನಿ, ಸರಿನಾ?
Sit down. Now, next. Nakshatra. Explain some differences between IP4 and IP6 addresses. IP4 users are Louder. IP4 users More louder. users are ಒಂದು ಬೇಸಿಕ್ ಪ್ರಶ್ನೆಗೂ ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ ನಿನ್ ಕೈಲಿ ನಕ್ಷತ್ರ. ಕೊನೆ ಪಕ್ಷ ನಿನ್ ಬಾಯಿಂದ 2 ಪದ ಕೂಡ ಹೊರಗಡೆ ಬರ್ತಾ ಇಲ್ಲ. ಫಸ್ಟ್ ಬೆಂಚಲ್ಲಿ ಕೂತ್ರೆ ಸಾಕಾಗಲ್ಲ, ಎಲ್ಲದ್ರಲ್ಲೂ ಫಸ್ಟ್ ಬರ್ಬೇಕು. ಕಾನ್ಫಿಡೆಂಟ್ ಆಗಿರ್ಬೇಕು, ಲೌಡ್ ಆಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು. ತಪ್ಪೇ ಹೇಳಿದ್ರು ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಹೀಗೆ ಇದ್ರೆ ಫ್ಯೂಚರಲ್ಲಿ ತುಂಬಾ ಕಷ್ಟ. Let us meet in the next class. ಈ ತರ ಟೀಚರ್ ಬೈದಾಗ್ಲೆಲ್ಲ ನಾವು ಹುಡುಗರು ಹತ್ತಿದ್ದಿದ್ರೆ ಇಂಡಿಯಾಲ್ ವಾಟರ್ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಇನ್ನೊಂದು ಸ್ವಲ್ಪ ನಗಿ ಮೇಡಮ್, ಚೆನ್ನಾಗಿ ಕಾಣ್ತೀರಾ. ನೋಡು, ನಿನ್ ನಗುನೇ ನಿನ್ನ ಅಲಂಕಾರ, ಅದನ್ನ ಯಾವತ್ತೂ ಬಿಡ್ಬೇಡ. ಇವತ್ತು ಒಂದು ಗುಡ್ ಅಂಡ್ ಬ್ಯಾಡ್ ಇನ್ಸಿಡೆಂಟ್ ಆಯ್ತು. ನನ್ನ ಭಯ ಮತ್ತೆ ನಾಚಿಕೆಯಿಂದ ಜೋರಾಗಿ ಮಾತಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಗಬೇಕೋ ಅಥವಾ ಮನ್ಸಿಗೆ ಇಷ್ಟ ಆದವರು ನನಗೆ ಅಂತ ಒಬ್ರಿದ್ದಾರೆ ಅಂತ ಖುಷಿ ಪಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ ಅಂತ ದೊಡ್ಡವ್ರು ಯಾಕೆ ಹೇಳ್ತಾರೆ ಅಂತ ಇವತ್ತು ಗೊತ್ತಾಯ್ತು. ನಾನು ಸ್ವಲ್ಪ ಚೇಂಜ್ ಆಗಬೇಕು. ಹಾಗೇನೆ ಪೃಥ್ವಿ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದು ಪ್ರೀತಿನಾ, ಇಷ್ಟನಾ, ಇನ್ಫ್ಯಾಕ್ಚುಯೇಷನ್ನ ನನಗೆ ಗೊತ್ತಿಲ್ಲ. ಆದರೆ ಈ ಫೀಲಿಂಗ್ ಚೆನ್ನಾಗಿದೆ. ಈ ಫೀಲಿಂಗ್ ಯಾವಾಗಲೂ ಹೀಗೆ ಇರಬೇಕು. ಇವತ್ತಿಗೆ ಇಷ್ಟೇ. ಲಂಚ್ ಏನ್ ತಂದಿದ್ಯೋ? ಮೀನ್ ಸಾರು ಅನ್ಸುತ್ತೆ. ಏಯ್ ಉದಯ್, ಈ ಬಾಕ್ಸ್ ನಿಂದ? ನಂದಲ್ವಾ? ಎಕ್ಸ್ಕ್ಯೂಸ್ ಮೀ, ಹಾ? ಬಾಕ್ಸ್ ನಿಂದ? ಅಲ್ಲ, ನಿಂದಲ್ವಾ? ಏಯ್, ಬಾಕ್ಸ್ ನಿಮ್ದೇನ್ರೋ? ಇಲ್ಲ, ಇಲ್ಲ. ಆಂಟಿ ಇಟ್ಟಿರ್ಬೇಕು. ನಮ್ಮನೆ ಬಾಕ್ಸ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿರಲ್ವೇನೋ. ಮೊದ್ಲು ಆ ಬಾಕ್ಸಲ್ಲಿ ಏನಿದೆ ಅಂತ ನೋಡೋ. ಏ ಆಮ್ಲೆಟು! ಏ ನನ್ಗೊಂದು ಕೊಡೋ. ನಾನು ಯಾಕೆ ಕೊಡ್ಲಿ? ಅಯ್ಯೋ, ನನ್ನ ಮಗನ ತಿನ್ನಕ್ ಸಿಕ್ಕಿದ್ರೆ ನಾವೇ ಬೇಡ ನಿನ್ಗೆ.
ಎಕ್ಸಾಮ್ ಟೈಮ್ ಆಗ್ತಿದೆ, ಒಳಗಡೆ ಬನ್ನಿ. Get in everyone, quick. ಹಾ ಸರ್ ಬಂದ್ವಿ. Everyone occupy your seats. ನಿಮ್ ರೋಲ್ ನಂಬರ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳಿ. ಸೈಲೆನ್ಸ್. ದೇವ್ರೇ, ನನ್ ಮುದ್ದು ದೇವ್ರೆ, ಏನಾದ್ರೂ ಒಂದ್ ಮಾಡಿ ಅವ್ನ್ ನನ್ ಹಿಂದೆ ಕುತ್ಕೊಳ್ಳೋ ಹಾಗೆ ಮಾಡು ದೇವ್ರೆ. ಸುಮ್ನೆ ಅಲ್ಲ, ದೇವಸ್ಥಾನಕ್ ಬರ್ತೀನಿ, ಹುಂಡಿಗೆ 300 ರೂಪಾಯಿ ಹಾಕ್ತೀನಿ, 101 ಪ್ರದಕ್ಷಿಣೆನೂ ಹಾಕ್ತೀನಿ, 2 ಸೋಮವಾರ ಉಪವಾಸ ಕೂಡ ಇರ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸ್ಲಿಪ್ಗಳು ಯಾರಾದ್ರೂ ತಂದಿದ್ರೆ ಮರ್ಯಾದೆಯಿಂದ ಕೊಟ್ಬಿಡಿ. ನಿಖಿತಾ ಪ್ಲೀಸ್ ಸ್ವಲ್ಪ ತೋರ್ಸೆ. ಏನ್ ರಮ್ಯಾ, ಅರ್ಜುನಿಗ್ ಪಾಪ ಕೈ ಕೊಟ್ಟಿ ಅಂತೆ? ಅದಕ್ ಬ್ರೇಕಪ್ ಅಂತಾರ ಕಣೋ. ಇಬ್ರು ಬಿಟ್ರೆ ಅದನ್ನ ಬ್ರೇಕಪ್ ಅಂತಾರೆ, ಒಬ್ರು ಬಿಟ್ರೆ ಅದನ್ನ ಕೈ ಕೊಡೋದು ಅಂತಾರೆ. ಹೋಗೋ. ಲೋ ಮಗ, ಹ. ನನ್ಗೊಂದು ಡೌಟು. ತುಂಬಾ ಜನ ನಮ್ಮ ಕ್ಲಾಸಲ್ಲಿ ಕಮಿಟ್ ಆಗ್ತಾರೆ, ಬಿಟ್ಬಿಡ್ತಾರೆ, ಮತ್ತೆ ಒಂದಾಗ್ತಾರೆ, ರಿಪೀಟು. ನಿನ್ ಪರಿಸ್ಥಿತಿ ಏನೋ? ಲೋ, ಹಳೆ ಕಾಲದಲ್ಲಿ ಮನುಷ್ಯರು 100 ವರ್ಷ ಬದುಕ್ತಿದ್ರು, ಈಗ ಅದು 60ಕ್ಕೆ ಬಂದಿದೆ. ನಮ್ಗಾಗ್ಲೇ 20 ವರ್ಷ ಆಗೋಯ್ತು. ಇನ್ನಿರೋ 40ರಲ್ಲಿ 30 ವರ್ಷ ಸಂಸಾರದ ಸಾಗರದಲ್ಲಿ ಈಜ್ಬೇಕು. ಲೋ, ಕನಿಷ್ಠ 10 ವರ್ಷನಾದ್ರೂ ನಮಗ್ ಬೇಕಾದಂಗ್ ಬದುಕ್ಬೇಕು ಅಂತಂದ್ರೆ ಯಾವ್ದೇ ರಿಲೇಶನ್ಶಿಪ್ ತಂಟೆಗೂ ಹೋಗ್ಬಾರ್ದು. ಅದೇ ನನ್ ಕ್ಲಾರಿಟಿ. ಲೋ, ಸ್ಟ್ರೀಟ್ ಫುಡ್ ತಿನ್ಬೇಕು, 5 ಸ್ಟಾರ್ ಹೋಟೆಲ್ ಬಿಲ್ ಪೇ ಮಾಡ್ಬೇಕು, ಜಾಬ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಶಾರ್ಟ್ ಫಿಲ್ಮ್ ತೆಗಿಬೇಕು, ಬುಕ್ ಬರಿಬೇಕು, ವರ್ಲ್ಡ್ ಟೂರ್ ಮಾಡ್ಬೇಕು, ಕೆಲವೊಂದು ಆಗುವಂತ ಜಾಗಗಳನ್ನ ಕವರ್ ಮಾಡ್ಬೇಕು, ದೇವ್ರ ಸೇವೆ ಮಾಡ್ಬೇಕು, ಒಂದು 100 ಜನಗಳ ಜೊತೆ ಪರಿಚಯ ಬೆಳೆಸ್ಕೋಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅನ್ಸಿದ್ ಎಲ್ಲದನ್ನು ಮಾಡ್ಬೇಕು. ಗಿಲ್ಟ್ ಇರಬಾರ್ದು, ರಿಗ್ರೆಟ್ಸ್ ಅಂತೂ ಖಂಡಿತ ಇರಬಾರ್ದು. ಎನಿ ಡೌಟ್ಸ್? ಹೇಳೋದಕ್ಕೆಲ್ಲ ಚೆನ್ನಾಗೇ ಇರತ್ತೆ, ಆದ್ರೆ ಒಬ್ಳು ಹುಡುಗಿ ಬರ್ತಾಳೆ, ಅವಳು ಸೆರಗಿಗೆ ಸಿಗಿಸ್ಕೊಂಡು ಕರ್ಕೊಂಡೋಗ್ತಾಳೆ. ಅಷ್ಟೆಲ್ಲ ಸೀನ್ ಇಲ್ಲ ಮಗ. ಕಾಣಿಸೋ ಪ್ರತಿಯೊಂದು ಹುಡುಗಿ ಜೊತೆನೂ ಮಾತಾಡ್ತೀನಿ, ಆದ್ರೆ ನಂಗೆಲ್ಲರೂ ಒಂದೇ. ನೋ ಫೀಲಿಂಗ್ಸ್, ಓನ್ಲಿ ಫ್ರೆಂಡ್ಶಿಪ್. ಅವನ ಜೊತೆ ಇದ್ದ ಕೆಲವು ಕ್ಷಣಗಳು ನನ್ನಲ್ಲಿ ಮಾಸ್ದೇ ಇರೋಂಥ ಗಾಯ ಮಾಡಿದೆ. ಇಷ್ಟ ಇಲ್ಲ ಅಂದರೆ ಮಾತಾಡ್ಬೋದು, ಇಷ್ಟ ಆಗೋ ಥರ ನಮ್ಮನ್ನು ನಾವು ಬದಲಾಯಿಸ್ಕೋಬೋದು. ಆದರೆ ಪ್ರೀತಿನೇ ಬೇಡ ಅನ್ನೋರ್ನ ನಾನು ಹೇಗೆ ಒಪ್ಸೋಕ್ಕಾಗತ್ತೆ? ಅಷ್ಟಕ್ಕೂ ನಾನು ಯಾಕೆ ಅಳ್ಬೇಕು? ನಾನು ನನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊಂಡು ಇಲ್ವಲ್ಲ, ಒಟ್ಟಿಗೆ ಹೊರಗಡೆನೂ ಎಲ್ಲೂ ಹೋಗಿಲ್ಲ. ಅಷ್ಟಕ್ಕೂ ಇದೆಲ್ಲ ಯಾಕೆ? ನಾವಿಬ್ರು 10 ನಿಮಿಷ ಸರಿಯಾಗಿ ಮಾತು ಕೂಡ ಆಡಿಲ್ಲ. ನಂದು ಬರೀ ಮೂಕ ಭಾಷೆ. ಅಟ್ಲೀಸ್ಟ್ ನಾನು ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅಲ್ವಾ ಅರ್ಥ ಆಗೋ ಅವಕಾಶ ಆದರೂ ಇರುತ್ತೆ. ಮನ್ಸಿನ ಮಾತು, ಅವನಿಗೆ ಅರ್ಥ ಆಗಬೇಕು ಅಂತಿದ್ದ ಭಾವನೆ ಎರಡೂ ಮೂಕವಾಗಿ ಇದ್ಬಿಡ್ತು. ಪ್ರೀತಿ ಪೂರ್ತಿಯಾಗಿ ಹುಟ್ಟೋಕ್ಕೂ ಮುಂಚೆನೇ ಸಮಾಧಿ ಆಗೋಯ್ತು. ಈ ಜೀವನಕ್ಕೆ ಯಾಕೋ ಇಷ್ಟೇ ಅನ್ಸುತ್ತೆ. ಸ್ಟೂಡೆಂಟ್ಸ್, ಇವತ್ತಿಗೆ ಲೆಸನ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ಇವತ್ತವರೆಗೂ ಕಂಪ್ಲೀಟ್ ಆಗಿರೋ ಎಲ್ಲ ಲೆಸನ್ಸ್ ಇಂದ ಪ್ರೆಸೆಂಟೇಶನ್ ಕೊಡ್ಬೇಕಾಗತ್ತೆ. ಚೂಸ್ ಯುವರ್ ಓನ್ ಟಾಪಿಕ್. ಏನೋ ಈ ಗೋಳು. 10 ಮಿನಿಟ್ಸ್ ನೀವು ಪ್ರೆಸೆಂಟೇಶನ್ ಕೊಡ್ಬೇಕು. ಪ್ರತಿಯೊಬ್ರು ಕೊಡ್ಬೇಕು. ಯಾರಾದ್ರೂ ಕೊಡ್ಲಿಲ್ಲ ಅಂದ್ರೆ ಇಂಟರ್ನಲ್ಸ್ ಅಲ್ಲಿ ಮಾರ್ಕ್ಸ್ ಕಟ್ ಮಾಡ್ತೀನಿ. ಇನ್ನು 4 ಡೇಸ್ ಟೈಮ್ ಇದೆ. ಆಯ್ತು, ಹೊರಡಿ. ಸೊ ಬಿ ಪ್ರಿಪೇರ್ಡ್. ಓಕೆನಾ ಸ್ಟೂಡೆಂಟ್ಸ್? ಹಾ, ಓಕೆ ಮ್ಯಾಮ್. ಓಕೆ ಮ್ಯಾಮ್.
ನೆಕ್ಸ್ಟ್ ರೋಲ್ ನಂಬರ್. ನೆಕ್ಸ್ಟ್ ರೋಲ್ ನಂಬರ್. At the end point, I conclude my presentation. Thank you. ಗುಡ್. ನಕ್ಷತ್ರ, ನೀನ್ ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ? ಅಮೇಝಿಂಗ್. ನನಗ್ ತುಂಬಾನೇ ಸರ್ಪ್ರೈಸ್ ಆಯ್ತು. ಎನಿವೇಸ್, ಕೀಪ್ ಇಟ್ ಅಪ್. Thank you, ma'am. ಕ್ಲಾಸ್ ಪೂರ್ತಿ ಶಾಕ್ ಆಗಿ ಶೇಕ್ ಆಗೋಯ್ತು ಇವತ್ತು. ಚಿಂದಿ ಉಡಾಯಿಸ್ಬಿಟ್ಟೆ ಪ್ರೆಸೆಂಟೇಶನ್ ಕೊಟ್ಟು. ನನ್ನ ಅವತ್ ಬೈದಿದ್ದ ಟೀಚರೇ ಹೊಗಳಿ ಅಟ್ಟಕ್ಕೇರ್ಸಿದ್ರು. ಈ ಫೀಲಿಂಗ್ ಇದೆ ನೋಡು, ಸಖತ್ತಾಗಿದೆ. ಪೃಥ್ವಿ ಕೂಡ ಫುಲ್ ಹ್ಯಾಪಿ ಮತ್ತೆ ಪ್ರೌಡ್ ಫೀಲ್ ಆದ ಅಂತ ಅನ್ಸ್ತು. ಬದಲಾಗಲ್ಲ ಅನ್ಕೊಂಡಿದ್ ನಾನೇ ಈ ಕೆಲವು ದಿನಗಳಲ್ಲಿ ಇಷ್ಟೊಂದು ಚೇಂಜ್ ಆಗಿದ್ದೀನಿ ಅಂದ್ರೆ ಅವನ್ ಮನ್ಸ್ ಕೂಡ ಚೇಂಜ್ ಆಗ್ಬೋದೇನೋ ಅಂತ ಅನ್ಸುತ್ತೆ. ನನ್ ಮನ್ಸಿನ ಮೌನ ಮುರಿದು ನನ್ನ ಭಾವನೆನ ನಿಂಗೆ ಹೇಗಾದ್ರೂ ತಲುಪಿಸ್ಬೇಕು. ಫೋರ್ಸ್ಫುಲ್ ಆಗಿ ಪ್ರೀತಿಸೋ ಹಾಗೆ ಮಾಡೋಕ್ಕಾಗಲ್ಲ, ಆದರೆ ಇಷ್ಟಪಡೋ ಹಾಗೆ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದಲ್ವಾ? ನನಗವನ್ ಇಷ್ಟ ಅಂತ ತಿಳಿಯೋ ಹಾಗೆ ಮಾಡ್ತೀನಿ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಇವತ್ತಿಗೆ ಇಷ್ಟೆ. ನಂಗೆ ಸ್ವಲ್ಪ ಕೆಲಸ ಇದೆ. 5 minutes ನೀನ್ ಇಲ್ಲೇ ಇರು. ಇಲ್ಲಿದ್ಯಾ? ಕ್ಲಾಸಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿ ಇಲ್ಲಿ ಯಾಕೆ ಒಬ್ಳೆ ಇಷ್ಟು ಸೈಲೆಂಟಾಗಿ ಕೂತಿದ್ಯಾ? ಹೇಯ್, ಕೋಡ್ಬೇಳೆ. ಅಷ್ಟಕ್ಕೂ ಎಷ್ಟು ಚೆನ್ನಾಗಿ ಮಾತಾಡ್ದೆ ಗೊತ್ತಾ? ಶಾಕ್ ಆದೆ. ನಿಜವಾಗ್ಲೂ ಅವತ್ ಪ್ರೆಸೆಂಟೇಶನ್ ಕೊಟ್ಟಿದ್ ನೀನೇನಾ ಅಥವಾ ನಿನ್ ಪ್ರಿನ್ಸ್ ಸಿಸ್ಟರಾ? ಇಲ್ಲ, ನಾನೇ ಕೊಟ್ಟಿದ್ದು. ಐ ಡೋಂಟ್ ಹ್ಯಾವ್ ಅ ಸಿಸ್ಟರ್. ಏ ಪೃಥ್ವಿ, ಅಯ್ಯೋ ನನ್ನ ಮಗನೇ, ಇಲ್ಲಿ ನನ್ ಜೀವ ಹೋಗ್ತಿದ್ಯಲ್ಲೋ. ಏನಾಯ್ತು ಮಾಮ್ಸ್? ವೈ ಯು ಸ್ಕೋಲ್ಡಿಂಗ್ ಮೀ? ಅವತ್ತು ಸಬ್ಮಿಷನ್ ಅಂದ್ರೆ ಲೈಟಾಗಿ ತಗೋ ಅಂದೆ. ಈಗ್ಲೂ ಅದೇ ಹೇಳ್ತೀನಿ, ಎಷ್ಟೋ ಕೊಡ್ತಾರೆ ಬಿಡು. ಆ 5 marksಗೋಸ್ಕರ ಅಷ್ಟೆಲ್ಲ ಬರೆಯೋದು ಇಸ್ ನಾಟ್ ಮೈ ಕಪ್ ಆಫ್ ಟೀ. ಮತ್ತೆ ನೀ ಸಬ್ಮಿಟೇ ಮಾಡ್ದೆ ಹೇಗೋ 5 marks ಕೊಟ್ರು ಗುಂಡು ಸರ್. ವಾಟ್? ನನಗ್ಯಾಕೋ ಫುಲ್ ಮಾರ್ಕ್ಸ್ ಹಾಕ್ತಾರೆ? ನಿನಗ್ 5 marks, ನನಗ್ 1 mark. ಓಹ್ ಮೈ ಪುವರ್ ಉದಯ್, ಸೋ ಸಾರಿ ಫಾರ್ ಯು ಮ್ಯಾನ್. ನಾನೇನು ಮಾಡಕ್ಕಾಗಲ್ಲ. ಮತ್ತಿದೇನ್ ಕಂದ? ಮಾಮ್ಸ್, ಇಷ್ಟ್ ಚೆನ್ನಾಗಿ ಬರ್ದಿರೋದ್ ನೋಡು ನೀನ್ ಹೆಂಗೋ ನಂಬ್ತಾ ಇದ್ಯಾ? ನನಗ್ ಗೊತ್ತು ಕಣೋ. ಯಾರತ್ರ ಬರೆಸ್ದೆ? ಯಾರಿಗ್ ಬೆಣ್ಣೆ ಹಚ್ದೆ ಹೇಳು? ಇಲ್ಲ ಕಣೋ ಉದಯ್, ನಾನ್ ಯಾರಿಗೂ ಬೆಣ್ಣೆ ಹಚ್ಚಿಲ್ಲ, ಯಾರ ಕೈಲೂ ಬರ್ಸಿಲ್ಲ. ಬಟ್ ಈ ಹ್ಯಾಂಡ್ ರೈಟಿಂಗ್ ಎಲ್ಲೋ ನೋಡಿದೀನಿ. ಪೃಥ್ವಿ ಕೈಯಲ್ಲಿ ಪೇಪರ್ಸ್ ಯಾಕಿದೆ? ಆದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಅಂತ ಗೊತ್ತಾಗೋಯ್ತಾ? ಪಕ್ಕಾ ನಮ್ ಕ್ಲಾಸ್ ಹುಡುಗಿದೆ ಅಂತ ಗೊತ್ತು ಕಣೋ. ಏನ್ ಡವ್ ಮಾಡ್ತೀಯ? ಪಕ್ಕಾ. ಹೇ ನಕ್ಷತ್ರ, ನೋಡ್ಬಿಟ್ಟ. ಹಾ ನಕ್ಷತ್ರ, ನಿನ್ನೆ. ಏಯ್ ನಿಂತ್ಕೋ. ಏ ಪೃಥ್ವಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಣ. ಏಯ್ ಚಿಕ್ಕ ಕೆಲ್ಸ ಇದೆ ಕಣೋ, 2 minutes ಅಲ್ಲಿ ಬರ್ತೀನಿ. ಬಾರೋ, ಕ್ಯಾಂಟೀನ್ಗೆ ಹೋಗೋಣ. ಹೋಯ್. ಹೇ, ಸಾರಿ. ಹೋಯ್. ಅವತ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ರೆ ನೀನೇ ಅಲ್ವಾ? ಕನ್ಫರ್ಮ್ ನೀನೆ. ನಿನ್ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತ ನಂಗೆ ಗೊತ್ತು. ಇಷ್ಟು ಮುದ್ದಾಗಿ ಬರ್ದಿದ್ಯಾ ಗೊತ್ತಾ? ಅಷ್ಟಕ್ಕೂ ಏನಕ್ಕೆ ಬರ್ದೆ? ಯಾರು ಬರೆಯಕ್ ಹೇಳಿದ್ದು?
ಏನೋ ಹೇಳ್ದೆ ಎದ್ದೋಗ್ತಿದ್ದಾಳಲ್ಲ, ಏನ್ ಕತೆನೋ ಏನೋ. ಇನ್ ನನ್ ಕೈಲ್ ತಡ್ಕೊಳಕ್ ಆಗ್ತಾನೆ ಇಲ್ಲ. ನನ್ನೊಳಗೆ ಈ ಫೀಲಿಂಗ್ಸ್ ಇಟ್ಕೊಂಡು ಅವನ್ನ ಫೇಸ್ ಮಾಡಕ್ಕೆ ಆಗ್ತಾ ಇಲ್ಲ. ಟುಮಾರೋ ಇಸ್ ಅ ಬಿಗ್ ಡೇ. ನಕ್ಷತ್ರ ಇಸ್ ಗೋಯಿಂಗ್ ಟು ಪ್ರಪೋಸ್ ಹಿಮ್. ನನ್ನ ಫೀಲಿಂಗ್ಸ್ ಎಲ್ಲ ಅವನಿಗೆ ಹೇಳಬೇಕು. ಸರಿಯಾಗಿ ಹೇಳ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಈ ಥರ ಮುಚ್ಚಿಟ್ಕೊಳ್ಳೋದ್ರಲ್ಲಿ ಇನ್ನರ್ಥ ಇಲ್ಲ. ಭಯ ಆಗ್ತಿದೆ. ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು? ಅಷ್ಟಕ್ಕೂ ಆವತ್ತೇ ಹೇಳಿದ್ದ, ರಿಲೇಶನ್ಶಿಪ್ಸ್ ಆರ್ ನಾಟ್ ಫಾರ್ ಮೀ ಅಂತ. ಒಂದ್ ವೇಳೆ ಅವನು ನಂಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳಿದ್ರೆ, ಇದ್ದಿದ್ರೆ ಇಷ್ಟೊತ್ತಿಗೆ ನಂಗೆ ಗೊತ್ತಾಗ್ತಿತ್ತಲ್ವಾ. ಅವನ್ ಎಲ್ಲಾರ ಜೊತೆ ಒಂದೇ ಥರ ಮಾತಾಡ್ತಾನೆ. ಆಲ್ ಗರ್ಲ್ಸ್ ಆರ್ ಈಕ್ವಲ್ ಟು ಹಿಮ್. ಒಂದ್ ವೇಳೆ ನಾನು ಕೂಡ ಅವರಲ್ಲೇ ಒಬ್ಳಾಗಿದ್ರೆ ನಾನು ಅವನಿಗೆ ಸ್ಪೆಷಲ್ ಅಲ್ಲದೆ ಇರ್ಬೋದು. ಬಟ್ ಅವನು ನನಗೆ ಸ್ಪೆಷಲ್. ಅವನಿಗೊಂದು ಸ್ಪೆಷಲ್ ಗಿಫ್ಟ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ. ಅಷ್ಟಕ್ಕೂ ಕೇಳಿದ್ರೆ ಅಲ್ವಾ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದು. ಹೇಳಿದ್ರೆ ಯೋಚನೆ ಮಾಡೋ ಚಾನ್ಸ್ ಇದ್ರೂ ಕೂಡ ವೇಟ್ ಮಾಡು ಅಂದ್ರೆ ಐ ಆಮ್ ರೆಡಿ ಟು ವೇಟ್. ನಕ್ಷತ್ರ, ನೀನೇನು ಹೇಳ್ಬೇಡ. ಇವತ್ತು ನಾನೇ ಮಾತಾಡ್ತೀನಿ. ನೀನ್ ಡೆಸ್ಟಿನಿಲ್ ಬಿಲೀವ್ ಮಾಡ್ತೀಯೋ ಇಲ್ವೋ, ಬಟ್ ಐ ಬಿಲೀವ್ ಇನ್ ಇಟ್. ಎವ್ರಿಥಿಂಗ್ ಹ್ಯಾಸ್ ಅ ಪರ್ಪಸ್. ಬಹುಶಃ ನೀನ್ ನನ್ನ ಲೈಫ್ ಕೂಡ ನನ್ನ ಬೆಟರ್ ಮಾಡಕ್ಕೆ ಬಂದಿದ್ಯೇನೋ. ನಿನ್ ಜೊತೆ ಇದ್ದಾಗ ಫೀಲಿಂಗೇ ಬೇರೆ. ಐ ಫೀಲ್ ಮೈ ಸೆಲ್ಫ್ ಕಂಫರ್ಟಬಲ್. Sometimes I feel shy too. ನೀನಂದ್ರೆ ನನಗಿಷ್ಟ. ನೀನ್ ನನಗ್ ಬೇಕು. ನೀನ್ ಧೈರ್ಯ ನನಗ್ ಬೇಕು. ನೀನ್ ಕೇರ್ ನನಗ್ ಬೇಕು. ನೀನ್ ಯಾವಾಗ್ಲೂ ನನ್ನ ಪಕ್ಕನೇ ಇರ್ಬೇಕು. ನೀನ್ ನನ್ನ ನಗ್ಸೋದ್ ನನಗ್ ಬೇಕು. ನಿನ್ ಜೊತೆ ಜೀವನ ಮಾಡ್ಬೇಕು. ಫೈನಲ್ ಆಗಿ ನನ್ನ ಬಿಟ್ಟು ಹೋಗ್ಬೇಡ ಅಂತಿದ್ದೀನಿ. ನನ್ನೇ ಪ್ರೀತಿಸು ಅಂತಿದ್ದೀನಿ. ನೀನ್ ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡು, ಆದ್ರೆ ನಾನ್ ನಿನ್ ಜೊತೆಗೇ ಇರ್ತೀನಿ. ನಿನ್ನಲ್ಲೂ, ನಿನ್ ಪ್ಲಾನ್ಸಲ್ಲೂ, ನಿನ್ ಜೀವನದಲ್ಲೂ ನಾನೇ ಇರ್ಬೇಕು. Will you be my every second? ನಾನ್ ನಿನ್ಗಿಷ್ಟ ಇಲ್ವಾ? ಅಥವಾ ನಿಂಗೆ ಬೇರೆ ಯಾರಾದ್ರೂ ಇಷ್ಟನಾ? ಅಥವಾ ನಿಂಗೆ ಲವ್ ಅಂದ್ರೇನೆ ಇಷ್ಟ ಇಲ್ವಾ? ವೇಟ್ ಮಾಡು ಅಂತ್ಯಾ? 2 years? 5 years? ಸರಿ, ನಾನು ನಿಂಗೊಂದು ಹೇಳ್ತೀನಿ ಕೇಳು. ನಾಟ್ ಓನ್ಲಿ ಫಾರ್ ಸೆಕೆಂಡ್ಸ್, ಐಲ್ ಬಿ ಫಾರ್ ಎವರ್.
ಬೇಸಿಕ್ ಪ್ರಶ್ನೆಗೂ ಉತ್ತರ ಕೊಡಕ್ ಆಗ್ತಾ ಇಲ್ವಲ್ಲ ನಿನ್ ಕೈಲಿ ನಕ್ಷತ್ರ? ಏಯ್ ಯಾರು ಅದು? ಲೋ ಮಗ ಬೇಗ ಓಡೋಗು. ಲೋ ಪ್ಲೀಸ್ ಕಣೋ ಪವನ್, ಒಂದೇ ಒಂದು ಹೆಲ್ಪ್. ಹೋಗ ಸೆಕೆಂಡ್ ಬೆಂಚಲ್ಲಿ ಕೂತ್ಕೋ, ಅದು ನನ್ ಪ್ಲೇಸ್. ನಾನ್ ನಿನ್ ಪ್ಲೇಸಲ್ಲಿ ಕೂತ್ಕೋತೀನಿ. ಹೋಗಲ್ಲ, ನನ್ ಕೈಲಿ ಆಗಲ್ಲ. ಏ ಪ್ಲೀಸ್ ಕಣೋ, ನನ್ಗೋಸ್ಕರ. ಬೇಕಾದ್ರೆ ಕ್ಯಾಂಟೀನಲ್ಲಿ ಒಂದ್ ವಾರ ನಿಂಗೆ ಏನ್ ಬೇಕೋ ಕೊಡಿಸ್ತೀನಿ. ಒಂದ್ ವೇಳೆ ಸಾರ್ ನೋಡ್ಬಿಟ್ರೆ? 78, 87 ಗೊತ್ತಾಗದೆ ಏನೋ ಕನ್ಫ್ಯೂಸ್ ಆದ್ವಿ ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಣ ಪ್ಲೀಸ್. ಸರಿ. ಅಬ್ಬಾ, ಕಾಣಿಸೋ ಪ್ರತಿ ಹುಡುಗಿ ಜೊತೆನೂ ಮಾತಾಡ್ತೀನಿ, ಆದ್ರೆ ನಂಗೆ ಎಲ್ಲರೂ ಒಂದೇ. ನೋ ಫೀಲಿಂಗ್ಸ್, ಓನ್ಲಿ ಫ್ರೆಂಡ್ಶಿಪ್. ಕಟೆಡ್ ಸಕ್ಕದಾಗಿತ್ತು ಕಣೋ. ಅಷ್ಟ್ ನ್ಯಾಚುರಲ್ ಆಗಿ ಹೆಂಗೋ ಆಕ್ಟ್ ಮಾಡಿದ್ರಿ. ಐ ಡೋಂಟ್ ಆಕ್ಟ್ ಕಣೋ, ಐ ಜಸ್ಟ್ ಲಿವ್ ಅಷ್ಟೇ. ಹಾ ಮಗ, ಹಂಗಂದ್ರೆ ಈ ಡೈಲಾಗ್ನ ನಾನು ಶಾರ್ಟ್ ಮೂವಿಲಿ ಇಟ್ಕೋತೀನಿ. ಒಂದ್ ಸಮೋಸ ಕೊಡ್ಸ್ಬಿಟ್ಟು ಇಟ್ಕೋ, ಇಲ್ಲಾಂದ್ರೆ ಕಾಪಿ ರೈಟ್ಸ್ ಹಾಕ್ತೀನಿ ಆಮೇಲೆ. ಅಷ್ಟೇ ತಾನೇ? ಸರಿ ಕಣೋ. ಡೆಮೋ ಶೂಟ್ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ರಿಯಲ್ ಆಕ್ಟರ್ಸ್ನ ಇಟ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರಿ ಕಣೋ, ಸರಿ ಕಣೋ, ಬಾಯ್. ಪೃಥ್ವಿ ಅವರೇ, ಜೀವಿಸ್ತೀರಾ? ಅಪ್ಪಿತಪ್ಪಿ ಆ ಕಿತ್ತೋಗಿರೋ ಫಿಲಾಸಫಿನ ಫಾಲೋ ಮಾಡ್ತಿಲ್ಲ ತಾನೆ? ಇಲ್ಲ ಕಣೋ, ಪಾರ್ಷಿಯಲಿ ಟ್ರೂ, ಬಟ್ ಐ ಲವ್ ನಕ್ಷತ್ರ. ಏನೋ ಮಾತಾಡ್ತಿದ್ಯಾ? ಆ ಹುಡುಗಿ ಬಾಯಲ್ಲಿ ಬೆರಳಿಟ್ರು ಕಚ್ಚಲ್ಲ. ಇನ್ನು ಅವಳು ನಿನ್ನ ಲವ್ ಮಾಡ್ತಾಳೆ ಅಂದ್ರೆ ಬರಡು ಭೂಮಿಲಿ ಮಳೆ ಬಂದಂಗೆ. ಇದೆಲ್ಲ ಆಗಕ್ ಸಾಧ್ಯನೇ ಇಲ್ಲ. ಸುಮ್ನೆ ಬಿಟಾಕು. ಐ ನೋ ಕಣೋ, ಬಟ್ ಶಿ ಹ್ಯಾಸ್ ಸಮ್ ಮ್ಯಾಜಿಕ್. ದಿನ ದಿನ ಜಾಸ್ತಿ ಇಷ್ಟ ಆಗ್ತಿದ್ದಾಳೆ. ಹರ್ ಇನ್ನೋಸೆನ್ಸ್ ಅಟ್ರಾಕ್ಟ್ಸ್ ಮೀ. ಎಲ್ ನೋ ಅಂತಳೋ ಅಂತ ಭಯಪಟ್ಟು ಇನ್ನೂ ಹೇಳ್ದೆ ಸ್ವಲ್ಪ ಅವಳನ್ನ ಪರಿಚಯ ಮಾಡ್ಕೋತಾ ಇದ್ದೀನಿ. ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಏನೇ ಆದ್ರೂ ಅವಳು ನನ್ನ ಪ್ರಿನ್ಸೆಸ್ ಕಣೋ.